ಎಕ್ಸ್ಕ್ಯೂಸ್ ಮೀ, ಇಲ್ಲೊಬ್ರು ಜಗ್ಗಪ್ಪ ಅಂತ ಒಬ್ರು ಮಹಾನ್ ಕಲಾವಿದ್ರು ಎಲ್ಲೋದ್ರು ಅಂತ ಗೊತ್ತಾಗ್ಲಿಲ್ಲ. ಮಾರ್ಬಿಟ್ರು. ಎಷ್ಟಕ್ಕೆ? ಇಷ್ಟಕ್ಕೆ. ಅಲ್ಲ ಕಣೋ, ಏನೋ ನಿನ್ ತ್ಯಾಗ. ಎಲ್ರು ಆಸೆ ಪಡ್ಲಿ ಅಂತ ಮೀಸೆ ಬಿಟ್ರೆ ನೀನ್ ಮೀಸೆನೇ ತ್ಯಾಗ ಮಾಡಿ. ಅಲ್ಲ, ಇವಳು ಆಸೆಗೋಸ್ಕರನೇ ಮೀಸೆ ತೆಗೆದ್ಬಿಟ್ಟೆ ಅಣ್ಣ. ನಿಮಗ್ ಹೇಗ್ ಅನ್ನಿಸ್ತು ಹೇಳಿ ಈ ಒಂದು ಚೇಂಜ್ ಅವ್ರ ಬಗ್ಗೆ? ಇಲ್ಲ, ನಾನು ಫಸ್ಟ್ ಟೈಮ್ ಅಂದ್ರೆ ಕಾಮಿಡಿ ಕಿಲಾಡಿಲಿ ಹುಡುಗರೆಲ್ಲ ಲೇಡಿ ಗೆಟಪ್ ಹಾಕ್ಬೇಕು ಅಂದಾಗೆಲ್ಲ ರಜಾ ಹಾಕ್ಬಿಟ್ಟೆ ಹೋಗ್ಬಿಟ್ಟಿದ್ದೆ ನಾನು. ನನ್ನ ಕೈಲಿ ಆಗಲ್ಲಪ್ಪ ಇದು. ಅದೇನೋ ಗೊತ್ತಿಲ್ಲ, ಈ ಜೋಡಿ ನಂಬರ್ 1 ಸ್ಟೇಜ್ ಅಲ್ಲಿ ಸ್ವಾಮಿ ಸರ್ ಫೋನ್ ಮಾಡ್ಬಿಟ್ಟು, ಜಗಪ್ಪ ಸರ್ ಲೇಡಿ ಗೆಟಪ್ ಬಂದ್ರು ಸರ್, ನಿಮ್ಗೆ ಅಷ್ಟೊಂದು ಆಸೆನ ನನ್ನ ಲೇಡಿ ಗೆಟಪ್ ಅಲ್ಲಿ ನೋಡೋದಕ್ಕೆ? ಇಲ್ಲ ಜಗಪ್ಪ ಮಾಡಿ ಚೆನ್ನಾಗಿರುತ್ತೆ ಅಂತಂದ್ರು. ಇಲ್ಲ ಸರ್ ಕಷ್ಟ ಐತೆ, ಸಿನಿಮಾ ಗಿನ್ಮಾ ಅಂತ ಏನಾದ್ರು ಬಂದ್ರೆ ಆಗಲ್ಲ ಅಂತಂದೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಜೋಡಿ ನಂಬರ್ 1 ಸ್ಟೇಜೇ ಅಷ್ಟು ಶಕ್ತಿ ಇದೆ ಅನ್ಸುತ್ತೆ. ನನ್ನ ವೈಫು ಇಲ್ಲ ಒಂದ್ಸತಿ ಮಾಡು ಅಂತಂದ್ಲು. ಓಕೆ ಆಯ್ತು, ನಿನಗೋಸ್ಕರ ಅದು ಒಂದು ಮಾಡ್ಬಿಡೋಣ ಹೋಗತ್ಲ ಕಡೆಗೆ ಅಂತ ಅಂದ್ಬಿಟ್ಟು. ಬಟ್ ಅದೇ ಸ್ವಾಮಿ ಸರ್ ಇನ್ ಯಾವತ್ತೂ ಹೇಳಲ್ಲ ಬಿಡಿ. ಬಟ್ ಕಷ್ಟ ಇದೆ ಮೇಡಮ್, ಗಂಡು ಮಕ್ಳು ಎಷ್ಟು ತ್ಯಾಗ ಮಾಡ್ತಾ ಇದೀವಿ ನೋಡ್ರಿ. ಹೌದು ಹೌದು, ಏನ್ ತ್ಯಾಗ ಮಾಡ್ತಿದ್ದೀರಾ? ಎಲ್ಲ ಗಡ್ಡ ಮೀಸೆ ಜೀವನ ಎಲ್ಲಾನು ತ್ಯಾಗ ಮಾಡ್ತೀವಿ. ಗ್ರೇಟ್ ನಾವು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಹಾ, ಹೆಣ್ಣಿಗೆ ಫೀಮೇಲ್ ಅಂತಾರೆ, ಗಂಡಿಗೆ ಮೇಲ್ ಅಂತಾರೆ. ಗಂಡೆ ಮೇಲಣ್ಣ, ಗಂಡೆ ಮೇಲು. ನಿಮ್ಗೋಸ್ಕರ ಸಪೋರ್ಟ್ ಮಾಡ್ತಿದ್ರಿ, ಚಪ್ಪಾಳೆನೇ ಹೊಡೆದ. ಅವರೇ ಗ್ರೇಟ್ ಅಣ್ಣ. ನೋಡು, ಇವ್ರಕ್ಕಿಂತ ಜೋರಾಗಿ ಚಪ್ಪಾಳೆ ತಡ್ತಾರೆ ಅವರು. ಅಲ್ಲ, ಹೆಣ್ಣಾಗಿ ಹೇಳ್ತಾ ಇದೀನಿ, ಗೆಟಪ್ ಹಾಕಿ ಎಷ್ಟು ಕಷ್ಟಗಳನ್ನ ಅನುಭವಿಸ್ಕೊಬತ್ತಾ ಇದೀವಣ್ಣ. ನೋಡಿ, ಈಗ್ಲೂ ಕಷ್ಟ, ಹುಟ್ಟದಾಗ ಕಷ್ಟ, ಹುಟ್ಟಿದ್ಮೇಲೆ ಎಜುಕೇಶನ್ ಕಷ್ಟ, ಎಜುಕೇಶನ್ ಆದ್ಮೇಲೆ ಕೆಲಸ ಸಿಕ್ಲಿಲ್ಲ ಅನ್ನೋ ಕಷ್ಟ, ಕೆಲಸ ಸಿಕ್ಕಿದ್ಮೇಲೆ ಹೆಣ್ಣು ಸಿಕ್ತಾಳ ಸಿಗಲ್ವ ಅನ್ನೋ ಕಷ್ಟ. ನೀನೇನು ಅಪ್ಪಿತಪ್ಪಿ ಇಲ್ಲಿಂದ ಆಚೆ ಹೋಗ್ಬಿಟ್ರೆ ಇನ್ನ ಕಷ್ಟ ಇಷ್ಟೊತ್ತಲ್ಲಿ. ಮದುವೆ ಆಗಿ ಮಗು ಆಗುತ್ತಾ ಅನ್ನೋ ಕಷ್ಟ, ಮಗು ಆದ್ಮೇಲೆ ಸ್ಕೂಲಿಗೆ ಸೇರಿಸ್ಬೇಕಾ ಬೇಡವೋ ಅನ್ನೋ ಕಷ್ಟ, ಸೇರಿಸಿದ್ಮೇಲೆ ನನ್ನ ಮಕ್ಕಳು ಸಾಕ್ತಾರೋ ಸಾಕಲ್ವೋ ಅನ್ನೋ ಕಷ್ಟ, ಇನ್ನು ಪಿಂಚಿನ್ ಬರುತ್ತೋ ಇಲ್ವೋ ಅನ್ನೋ ಕಷ್ಟ, ನೋಡು ಸತ್ತ ಮೇಲೆ ಉಳ್ತಾರೋ ಅನ್ನೋ ಕಷ್ಟ. ಯಾವ್ದಿದೆಲ್ಲ ಕಷ್ಟಗಳು, ಎಷ್ಟು ಕಷ್ಟ. ನೀನು ಇಷ್ಟೊಂದು ಡೈಲಾಗ್ ಹೇಳಿದ್ಮೇಲೆ ಇದು ಕಟ್ ಮಾಡ್ಬಿಡ್ತಾರಲ್ಲ ಅಂತ ಕಷ್ಟ. ಅಣ್ಣ ನಿಮ್ಗೆ ಇಷ್ಟೆಲ್ಲ ಕಷ್ಟ ಐತೆ ಕಣ, ನಮ್ಗೊಂದೇ ಕಷ್ಟ. ಏನು? ಪ್ರಾಪರ್ ಕರೆಕ್ಟ್ ಆಗಿರೋ ಗಂಡು ಸಿಗ್ತಾರ ನಮಗೆ ಅಂತ ಕಷ್ಟ. ಕರೆಕ್ಟ್ ಆಗಿ ನೋಡು, ಲೇಡಿ ಗೆಟಪ್ ಹುಡುಗ. ಎಷ್ಟು ತದ್ವಿರುದ್ಧವಾಗಿ ಮಾತಾಡಿದ್ರು ನೋಡಿ. ಗೋಪಿ ಸರು ಹೆಣ್ಮಕ್ಳ ಕೈ ಮುಗಿದ್ ಕೇಳ್ಕೋಬೇಕು, ಟೈಮ್ ಕೊಡಿ ಅಂತ ಹೇಳಿದ್ರು. ಇವ್ರು ನೋಡಿದ್ರೆ ಗಂಡು ಮಕ್ಕಳದೇ ಕಷ್ಟ, ಹೆಣ್ಣು ಮಕ್ಕಳದ ಏನು. ನನಗೊಬ್ಬ ಲಾಯರ್ ಯಾರ ಇದ್ದಿದ್ರೆ ನಿಜವಾಗ್ಲೂ ವಾದ ವಿವಾದ ಮಾಡ್ಬಿಡ್ತಾ ಇದ್ದೆ. ನಾನಿಲ್ವೇನೋ? ವಾದ ವಿವಾದ ಮಾಡೋದು ಲಾಯರ್ ಓದ್ಬೇಕು ಅದಕ್ಕೆ. ನಾನು ಎಷ್ಟು ಓದಿದ್ದೀನಿ ಗೊತ್ತೇನಾ? ಎಷ್ಟು ಓದಿದ್ಯಾ? ಲಾ ಓದಿದ್ಯಾ ನೀನು? ಏನ್ ಲಾ, ಹೋಗ್ಲಾ, ಬಾರ್ಲಾ, ಓಲಾ, ಬಾರ್ಲಾ, ಮುಚ್ಕೊಳ, ನಿಂತ್ಕೊಳ್ಳ, ಕೂತ್ಕೊಳ್ಳ, ಮನಿಕೊಳ್ಳ, ಸಾಕ್ಲಾ, ಇದು ಸಾಕ್ಲಾ? ಸಾಕು ಸರ್, ಇಷ್ಟು ಓದ್ಬಿಟ್ಟಿದ್ರೆ ಸಾಕಣ. ಬರೀ ಇಷ್ಟ ಹೇಳ್ತೀಯಲ್ಲ, ಜಡ್ಜಸ್ ಏನ್ ಓದೋರೇನೋ? ಜಡ್ಜ್ ಆಗಿಲ್ವಾ? ನನ್ನನ್ನು ಎದುರುಗಡೆ ಕೂರಿಸ್ಕೊಂಡು ಲಾ ಓದವ್ರು ಕೇಳ್ತಾ ಇದೆಯಲ್ಲ, ನಾವು ಓದೋಣ ಅವರು. ಕೇಳಿಲಿ, 3ನೇ ಸೀಸನ್ ಏನಾರ ಇಲ್ಲಿ ಕರೀಲಿಲ್ಲ ಅಂದಿದ್ರೆ ಜಸ್ಟ್ ಜಡ್ಜ್ ಆಗೋದಕ್ಕೆ ಅಪಾಯಿಂಟ್ಮೆಂಟ್ ಲೆಟರ್ ಬಂದಿತ್ತು. ನಿನಗೋಸ್ಕರ ಸೀಸನ್ 3 ಬಂದಿರೋದು. ನೀನು ಯಾರು ಓದವ್ರಲ್ಲ ಅಂತ್ಯ. ನಮ್ಮ ಅಕ್ಕನ ಎದುರುಗಡೆ ಕೂತ್ಕೊಂಡು ಈ ತರ ಮಾತಾಡೋದು ಸರಿಯಲ್ಲ? ಲಾಭಕ್ಕೆ ಮರ್ಯಾದೆ ಕಳಿಬೇಕು ಅಂತ ಮಾಡ್ತೀಯ? ನ್ಯಾಯ ದೇವತೆ ಬಗ್ಗೆ ಮಾತಾಡಿ. ನ್ಯಾಯ ದೇವತೆ ಅಂದ್ರೆ ನಮ್ಮ ಅಕ್ಕ ಅಂದ್ರೆ ನ್ಯಾಯ ದೇವತೆ ಅಷ್ಟೇ. ಅಕ್ಕ, ಐ ಲವ್ ಯು ಅಕ್ಕ. ಕೋರ್ಟ್ಗೆ ಹೋದ್ರು ನ್ಯಾಯ ದೇವತೆ ಅಂತ ಇದೆ ಹೊರತು ನ್ಯಾಯ ದೇವತಾ ಅಂತ ಎಲ್ಲೂ ಇಲ್ಲ ಅಣ್ಣ. ಹಿಂಗೂ ಹೇಳ್ತೀಯಲ್ಲ. ಇಲ್ಲಿ ನೀವು ವಾದ ಮಾಡ್ತೀಯ ಅಂದ್ರೆ ವಾದನೆ ಮಾಡ್ತಾರೆ, ಲಾಯರ್ ಮಾಡ್ಲಿ. ನಾನೇ ಲಾಯರ್ ಕಣೋ, ನಾನೇ ನಿಮಗೆ ಲಾಯರ್. ಅದೇನು ಹೇಳ್ಕೊತೀರಾ ಹೇಳ್ಕೊಳ್ಳಿ, ನಾನು ಮಾಡ್ತೀನಿ. ಅಣ್ಣ, ಬೆಳಿಗ್ಗೆ ನಮ್ಮ ಅಮ್ಮನೇ ಬೇಗ ಎದ್ದೇಳ್ಸಲ್ಲ, ಅವಳು ಎದ್ದೇಳಿಸ್ತಾಳೆ. ಯಾಕೆ ಸುಷ್ಮಾ ಅಮ್ಮನೇ ಬೇಗ ಎದ್ದೇಳ್ಸಲ್ವ ಅಂತ? ನೀನ್ ಯಾಕೆ ಬೇಗ ಎದ್ದೇಳ್ತೀಯ? ನಿಮ್ಮ ಅಮ್ಮ ಗೊತ್ತಿಲ್ಲ ಪಾಪ ಏನ್ ಮಾಡ್ಬೇಕು, ಎಷ್ಟೊತ್ತಿಗೆ ಎದೊಳ್ಬೇಕು. ಪಾಪ ಮಗ ಮಲಗಿದ ತುಂಬಾ ಪ್ರೀತಿ ತೋರಿಸ್ತಾರೆ. ಅಷ್ಟೆಲ್ಲ ಮುಲಾಜಿಲ್ಲ ನನ್ನ ಹತ್ರ. ಅದೆಲ್ಲ ಮುಲಾಜಿಲ್ವಂತಲ್ಲ, ಯಾಕೋ ಬೇಜಾರು ಮಾಡ್ಕೋತೀಯಾ? ಹೋಟ್ಲಲ್ಲಿ ಹೋದ್ರೆ ಏನ್ ಬೇಕಾದ್ರೂ ಸಿಗುತ್ತೆ, ಇವಳು ಮಾಡಿರೋ ಉಪ್ಪಿಟ್ಟೆ ತಿನ್ಬೇಕಲ್ಲ ನಾವು. ನೀನ್ ಮಾಡ್ರು ಉಪ್ಪಿಟ್ಟೆ ತಿನ್ಬೇಕಂತ ಯಾಕಮ್ಮ? ಅಲ್ಲೋಗಿ ಆರೋಗ್ಯ ಕೆಡಿಸ್ಕೊಳ್ಳಿ, ನನಗೇನಿಲ್ಲ, ಮನೇಲಿ ಆರೋಗ್ಯವಾಗಿ ಮಾಡ್ತೀನಿ. ಆರೋಗ್ಯ ಕೆಡುತ್ತಂತಲ್ಲ, ಅವ್ರು ಮಾಡ್ತಿರೋದು ಕರೆಕ್ಟ್ ಐತಲ್ಲ ಜಗ. ಅಲ್ಲ, ಫ್ರೆಂಡ್ಸ್ ಜೊತೆ ಸೇರಕ್ ಬಿಡ್ತಾ ಇಲ್ಲ ನನ್ನ. ಯಾಕೆ ಸುಷ್ಮಾ ಫ್ರೆಂಡ್ಸ್ ಜೊತೆ ಸೇರಕ್ ಬಿಡ್ತಾ ಇಲ್ವಂತಲ್ಲ, ಯಾಕೆ? ಅಂತ ಕೆಟ್ಟ ಕೆರ ಇರೋದಾಗಿರೋ ಫ್ರೆಂಡ್ಸ್ ಅವ್ರೆ ಕಣಣ್ಣ. ನನ್ನ ತೋರ್ಸ್ಕೊಂಡು ಹೇಳ್ಬಿಟ್ರು, ಅವ್ರು ಹೇಳಿದ್ರಲ್ಲಿ ಕರೆಕ್ಟ್ ಇರ್ಬೇಕು. ನಿಜ ಹೇಳಿ, ನೀನು ನನ್ನ ಕಡೆ ವಾದ ಮಾಡ್ತಾ ಇದ್ದೆ, ಅವ್ರ ಕಡೆ ವಾದ ಮಾಡ್ತಾ ಇದ್ದೆ. ಒಟ್ನಲ್ಲಿ ವಾದ ಮಾಡ್ತಾ ಇದ್ದೀನಲ್ಲ. ತಾಕತ್ತಿದ್ರೆ ಅವ್ರಿಗೆ ಒಂದು ಹುಡುಗಿನೂ ಸೆಟ್ಟಿಗೆ ಬಂದಾಗ ಕಣ್ಣೆತ್ತಿ ನೋಡಲ್ಲ ಕಣಮ್ಮ ಅಂತ ಹೇಳ್ಬಿಡ್ಲಿ. ನೋಡಿ ಹೇಳು, ಇದಕ್ಕೆ ಆನ್ಸರ್ ಏನ್ ಕೊಡ್ತೀಯ? ಒಂದು ಹುಡುಗಿನ ಸೆಟ್ ನೀನೇ ನೋಡ್ತಿರ್ತೀನಿ. ಇವರಾನ ಈ ಜೋಡಿಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಇವನ ಮಾಳ್ವಿ ಅಕ್ಕ
ನಾನು ಇಷ್ಟೊತ್ತು ಪ್ರೇಮ್ ಹತ್ರ ಅದೇ ಹೇಳ್ತಾ ಇದ್ದೆ, ನಿಮ್ಮಿಬ್ಬರ ಬಗ್ಗೆ ಮಾತಾಡಕ್ ಮುಂಚೆ ಜೀ ಕನ್ನಡದ ಬಗ್ಗೆ ಮಾತಾಡ್ಬೇಕು ಅಂತ ನನಗನ್ಸುತ್ತೆ. ಎಸ್ ಮ್ಯಾಮ್. ಅಂದ್ರೆ ನೀವು ಎಲ್ಲದಕ್ಕೂ ಸೈಯಲ್ಲಪ್ಪ. ಎಕ್ಸಲೆಂಟ್. ಫಸ್ಟ್ ಟೈಮ್ ಲೇಡಿ ಗೆಟಪ್ ಅಂತ ಅನ್ಸಲ್ಲ. ಆಕ್ಚುಲಿ ಚೆನ್ನಾಗಿ ಕಾಣೋದಕ್ಕೆ ನಿರಂಜನ ಮತ್ತೆ ನಮ್ಮ ನಾಗರಾಜ್ ಅಣ್ಣನ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನಾನು ಗೆಟಪ್ ಹಾಕ್ತೀನಿ ಅಂದಾಗ್ಲೇ ಅಂದ್ಬಿಟ್ಟಿದೆ, ಅಣ್ಣ ದಯವಿಟ್ಟು ಒಂಚೂರು ಚೆನ್ನಾಗಿ ಹೆಂಗಾರ ಒಂದು ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಕಳಿಸ್ತಾರಣ್ಣ. ಒಡಗಿಡ್ದಲ್ಲಿ ಸ್ಟೇಜಿಂದಾನೆ ಆಚೆ ಗಿಳಿಸ್ತಾರೋ. ಬೇಕಾದ್ರೆ ನಮ್ಮ ಅಣ್ಣನ ತರ ಮಾತ್ರ ಹಾಕ್ಬೇಡ, ಬೆಳಿಗ್ಗೆ ಹಾಕಿದಲ್ಲ ಫೋಟೋ ಆ ಥರ ಮಾತ್ರ ಬೇಡ ಅಂತೆಲ್ಲ ಆಗರ್ದಿ. ಥ್ಯಾಂಕ್ ಯು ನಿರಂಜನ. ಹಾಗೇನೆ ನಮ್ಮ ನಾಗರಾಜ್ ಅಣ್ಣ ಕಾಸ್ಟ್ಯೂಮ್ ಮಾಡಿತ್ತು. ನಮ್ಮ ಜೀ ಕನ್ನಡಕ್ಕೆ ಯಾವಾಗಲೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್. ಏನಕ್ಕೆ ಅಂದರೆ ನಮ್ಮ ಕೈಲಿ ಆಗಲ್ಲ, ಇದು ಮಾಡೋಕ್ಕಾಗಲ್ಲ ಅಂತಂದಿದ್ನೆಲ್ಲ ಇಲ್ಲ ನಿಮ್ಮ ಕೈಲಿ ಆಗುತ್ತೆ ಮಾಡಿ ಅಂತ ಗುರುತಿಸಿ ಮಾಡಿಸ್ತಾರೆ. ಈಗ ಸ್ವಾಮಿ ಸರ್ ಆಗಿರ್ಬೋದು, ಟೋಟಲ್ ಟೀಮ್ ಆಗಿರ್ಬೋದು, ನಾವು ಏನು ಮಾಡಬೇಕು ಈ ವಾರ ಅನ್ನೋದ್ರ ಬಗ್ಗೆ ತುಂಬ ಡಿಸ್ಕಸ್ ಮಾಡಿ ಇದನ್ನೇ ಮಾಡಿದ್ರೆ ಈಗ ಚೆನ್ನಾಗಿರುತ್ತೆ ಅಂತ ಅವ್ರು ಟೈಮ್ ಕೊಡ್ತಾರೆ. ಥ್ಯಾಂಕ್ ಯು ಅವ್ರಿಗೋಸ್ಕರ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನೀವು ಕಲಾವಿದರಾಗಿ ಆ ಪ್ರೊಫೆಷನಲಿಸಮ್ ಇದೆಯಲ್ಲ ನಿಮ್ಮಲ್ಲಿ, ಅದು ಬಹಳ ಖುಷಿ ಆಗುತ್ತೆ. ಬಹಳ ಉಜ್ವಲವಾದ ಭವಿಷ್ಯ ಇದೆ. ಥ್ಯಾಂಕ್ ಯು. ಇಬ್ಬರಿಗೂ ಒಳ್ಳೇದಾಗ್ಲಿ. ಸಿಕ್ಕಾಪಟ್ಟೆ ಮಜಾ ಕೊಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಇವರಿಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಕಾರಣ ಆಗಿರುವಂತಹ ನಿರಂಜನ್ ಅವರು ಹಾಗೂ ನಾಗರಾಜ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಓಕೆ ಪ್ರೇಮ್ ಅವರೇ, ಅವನು ನಾನು ಲಾಸ್ಟ್ ಟೈಮ್ ಹೇಳಿದೆ, ಅವನು ಕಾಳಿದಾಸ ಕ್ಯಾರೆಕ್ಟರ್ ಮಾಡಿದಾಗ ಪರಿಪೂರ್ಣ ಕಲಾವಿದ ಕಣೋ ನೀನು ಅಂದ್ಬಿಟ್ಟು. ಇದೊಂದು ಮೋಸ್ಟ್ಲಿ ಬ್ಯಾಲೆನ್ಸ್ ಇತ್ತು ಅಂತ ಹೇಳಿದಲ್ಲ, ಹೆಣ್ ಗೆಟಪ್ ಹಾಕೋದು. ಇವತ್ತು ಹಾಕಿ ಇನ್ನೂ ಪರಿಪೂರ್ಣ ಆಗೋದೆ ನೀನು. ಅಂದ್ರೆ ನಿನ್ನಲ್ಲಿರುವಂತ ತ್ಯಾಗ, ತಾಳ್ಮೆ ಎಲ್ಲಾನು ಸೇರಿ ನಿನ್ನನ್ನ ಇನ್ನೂ ಉಳಿಸಿದೆ, ಬೆಳೆಸ್ತಾ ಇದೆ. ಎಲ್ಲ ವೇದಿಕೆಗಳನ್ನು ಸಹ, ನಿಮ್ಮಿಬ್ಬರನ್ನು ಸಹ ಇದೇ ರೀತಿ ಎಂಟೈರ್ ಕರ್ನಾಟಕನ ಸದಾ ಕಾಲ ಮನರಂಜನೆಗೊಳಿಸ್ತಾನೆ ಇರಿ. ತುಂಬಾ ದೊಡ್ಡ ಮಟ್ಟದಲ್ಲಿ ಒಳ್ಳೇದಾಗ್ಲಿ. ಅಂಡ್ ನಾಗರಾಜಣ್ಣ ಅಂಡ್ ನಿರಂಜನ್ ಅವರೇ, ಈ ವೇದಿಕೆ ಮೇಲೆ ಬರುವಂತ ಅಷ್ಟು ಜನ ಕಲಾವಿದರಿಗೆ, ಕಂಟೆಸ್ಟೆಂಟ್ಗಳಿಗೆ ಎಲ್ಲಾನು ಸಹ ನಿಷ್ಕಲ್ಮಶವಾದ ಮನಸ್ಸಿಂದ ಕೆಲಸ ಮಾಡ್ತೀರಾ. ನಿಮ್ ಕೆಲಸನ ದೇವಸ್ಥಾನ ಕಟ್ತಾ ಇದ್ದೀರಾ, ದೇವರು ಅನ್ಕೊಂಡ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿನೇ ಈ ಒಂದು ಜಿ ಕುಟುಂಬದ ಜೋಡಿ ನಂಬರ್ 1 ಏನಿದೆ, ಎಷ್ಟೋ ಸರಿ ಕಳೆ ಕಟ್ಟುತ್ತೆ. ನಿಮ್ಮಿಬ್ಬರಿಗೂ ಸಹ ಹೃತ್ಪೂರ್ವಕ ವಂದನೆಗಳು. ಸದಾ ನಮ್ಮ ಜೊತೆನಲ್ಲಿ ಹೀಗೆ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೆಯದಾಗ. ಪ್ರೇಮಣ, ಇದಕ್ಕೆಲ್ಲ ಕಾರಣಕರ್ತರು ಒಬ್ರು ಕೂತರು ನಿಮ್ಮ ಪಕ್ಕ. ನಾನಿವತ್ತೇನಾದರೂ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಸಿದ್ದು ಶ್ರದ್ಧೆ ಏನಾದರೂ ಬಂದಿದೆ ಅಂದರೆ ಅಲ್ಲಿ ಕೂತರೊಬ್ರು, ಇಲ್ಲಿ ನಿಂತಿರೋರೊಬ್ರು. ಇವರಿಬ್ಬರನ್ನ ಗೆದ್ದರ ಹೊತ್ತಿಗೆ ನಾನು ಇಡೀ ಬೆಂಗಳೂರು ಗೆಲ್ತಾ ಇದ್ದೀನಣ್ಣ. ಯಾರಿಗುಂಟು ಯಾರಿಗಿಲ್ಲ GTV ಹಂಗೆ ಹೆಸರು ತಕ್ಕನಾಗಿ ಯಾರಿಗುಂಟು. ಮೊದಲನೇ ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮಕ್ಕೆ ನಾನು ಎಲ್ಲೋ ಇದ್ದವನು ಕರ್ಕೊಂಬಂದವರು ಅವರು. ಅವತ್ತು GTV ನನಗೆ ಅನ್ನ ಹಾಕಿದ್ದು ಇವತ್ತು ನನಗೂ ಹಾಕಿದೆ, ನನ್ನ ಮಕ್ಕಳಿಗೂ ಹಾಕಿದೆ.